ಇನ್ನು 13ನೇ ದಿನವೂ ರಾಜ್ಯದಲ್ಲಿ ಗ್ಯಾಸ್ ಬಿಕ್ಕಟ್ಟು ಮುಂದುವರೆದಿದೆ. ಸಿಲಿಂಡರ್ ಅಭಾವದ ವಿರುದ್ಧ ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಮಗೆ ಯುದ್ಧ ಬೇಡ, ಗ್ಯಾಸ್ ಬೇಕು ಅಂತ ಹೆದ್ದಾರಿ ತಡೆಯನ್ನ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಮಧ್ಯೆ ಸಿಲಿಂಡರ್, ಸೌದೆ, ಪಾತ್ರೆ ಇಟ್ಟು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅತ್ತಿಬೇಲೆ ಗಡಿ ಗೋಪುರದ ಬಳಿ ಕನ್ನಡ ಒಕ್ಕೂಟ ಸಂಘಟನೆ ಪ್ರೊಟೆಸ್ಟ್ ನಡೆಸಿದೆ. ರಸ್ತೆ ತಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೂಡ ಆಗಿತ್ತು. ಪ್ರಯಾಣಿಕರು ಹೈರಾಣಾಗಿದ್ರು. ಪ್ರತಿಭಟನೆಯಿಂದಾಗಿ ರಸ್ತೆ ತಡೆ ವಿರೋಧಿಸಿದ್ದಕ್ಕೆ ವಾಟಾಳ್ ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ಮತ್ತು ಸಂಗಡಿಗರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿಮಗೆಲ್ಲ ಕಳ್ಳ ಹಿಡಿದು ಅಭ್ಯಾಸ ಆಗಿದೆ. ಯಾಕ್ರಿ ಕಾರಣ ಏನು? ಯಾಕ್ರಿ ನಮಗೆ ಯುದ್ಧ ಬೇಡ, ಗ್ಯಾಸ್ ಬೇಕು ಅಂತ ಹೆದ್ದಾರಿ ತಡೆಯನ್ನ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಮಧ್ಯೆ ಸಿಲಿಂಡರ್, ಸೌದೆ, ಪಾತ್ರೆ ಇಟ್ಟು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅತ್ತಿಬೇಲೆ ಗಡಿ ಗೋಪುರದ ಬಳಿ ಕನ್ನಡ ಒಕ್ಕೂಟ ಸಂಘಟನೆ ಪ್ರೊಟೆಸ್ಟ್ ನಡೆಸಿದೆ. ರಸ್ತೆ ತಡೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕೂಡ ಆಗಿತ್ತು. ಪ್ರಯಾಣಿಕರು ಹೈರಾಣಾಗಿದ್ರು. ಪ್ರತಿಭಟನೆಯಿಂದಾಗಿ ರಸ್ತೆ ತಡೆ ವಿರೋಧಿಸಿದ್ದಕ್ಕೆ ವಾಟಾಳ್ ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ ಮತ್ತು ಸಂಗಡಿಗರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿಮಗೆಲ್ಲ ಕಳ್ಳ ಹಿಡಿದು ಅಭ್ಯಾಸ ಆಗಿದೆ. ಯಾಕ್ರಿ ಕಾರಣ ಏನು? ಯಾಕ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.